ದೊಡ್ಡಬಳ್ಳಾಪುರ ತಾಲೂಕಿನ ಜನ್ನವೀರನಹಳ್ಳಿ ಸಮೀಪದ ಹಳೇಕೋಟೆ ಗ್ರಾಮದ ರೈತ ಮುನಿಕುಮಾರ್ ಅವರ ಹೊಲದಲ್ಲಿ ಬೆಳೆಯಲಾಗಿದ್ದ ಜೋಳದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ರೈತರಲ್ಲಿ ಆತಂಕವನ್ನ ಉಂಟು ಮಾಡಿತ್ತು. ಜೋಳ ಬೆಳೆಯಲಾಗಿದ್ದ ಹೊಲದಲ್ಲಿನ ಬದುವಿನಲ್ಲಿ ಅರಸುರಾಜು ಎಂಬುವರ ಹುಲ್ಲು ಕೊಯ್ಲು ಮಾಡುವ ವೇಳೆ ಹೆಬ್ಬಾವು ಕಂಡು ಬಂದಿದೆ. ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ನಂತರ ಉರಗ ತಜ್ಞ ಪ್ರಶಾಂತ್ ಅವರನ್ನ ಸ್ಥಳಕ್ಕೆ ಕರೆಸಿ ಹೆಬ್ಬಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿದೆ. ಇನ್ನು ಕಿರುಚಿಲ್ಲು ಅರಣ್ಯದಲ್ಲಿನ ಕಲ್ಲುಗಳ ನಡುವೆ ಈ ಹೆಬ್ಬಾವು ಹೆಚ್ಚಾಗಿ ವಾಸ ಮಾಡುತ್ತವೆ. ಈಗ ರಕ್ಷಣೆ ಮಾಡಲಾಗಿರುವ ಹೆಣ್ಣು ಹೆಬ್ಬಾವು 7 ಅಡಿಯಷ್ಟು ಉದ್ದ ಹಾಗೂ 20 ಕೆಜಿ ತೂಕವಿದೆ. ಮೊಲ ಅಥವಾ ಕುರಿ, ಮೇಕೆ ಮುಂತಾದವು ಸಣ್ಣ ಪ್ರಾಣಿಯನ್ನ ನುಂಗಿರಬಹುದು ಎನ್ನಲಾಗಿದೆ. ತಲೆ ಸಿಕ್ತು ಬಿಡಿ, ತಲೆ ಸಿಕ್ತು ಬಂತು ಆ ಕಡೆ ಬರ್ತಾ ಇದೆ. ಓಹೋ ಹೋ ಹೋ, ಇದು ಸರಿಯಾಗೈತೆ. ಅಯ್ಯಪ್ಪ, ಅಲ್ಲೇ ನೋಡಿ ಇಷ್ಟೇ ಇಷ್ಟೇ. ಹಂಗೆ ಏನು ತಿನ್ಬಿಟ್ಟದಲ್ಲ, ಮುಂಜಾನೆ ಮುಂಜಾನೆ ಅದು ದೊಣ್ಣೆ ತಲೆ ಮೇಲೆ ಇಟ್ರೆ ಆಗತ್ತಾ? ಹೊಡಿಬೇಡಿ, ಅದ್ರ ಮೇಲೆ ಅಡ್ಡ ಇಡಿ, ಅಡ್ಡ ಇಡಿ ಅಷ್ಟೇ. ತಲೆ ಕಣಿಯ ಪ್ರಜ್ವಲ ಕಚ್ಚಲ್ಲ ಅಂತ ಕಚ್ಚು. ಇಲ್ಲ ಅವ್ರು ಹೇಳ್ದಂಗೆ ಈಗ ನೀನು ಹಾಕೋಣ ಈಗ ಹಂಗ ಅಷ್ಟು ಹಾಕ್ರಿ. ಹಿಡ್ಕೊಂಡಿದ್ದೀರಾ? ವಾಸನೆ ಚೀಲ ತಗೊಂಡ್ರ ಹಂಗೆ ಒಂದೆರಡು ಫೋಟೋ ಹೊಡಿಯೋ. ಬರ್ರಿ, ಬನ್ನಿ ಅಣ್ಣ, ಬಾ ಬರ್ರಿ. ಅರಸರಾಜು ಒಂದು ಫೋಟೋ ತೆಗೀರಿ, ಹಿಡ್ಕೊಳ್ಳಿ, ಹೆದರ್ಬೇಡಿ. ಓ ಸರ್, ಆಫ್ ಮಾಡಲ್ಲ ನಿಮ್ದಿನ? ಹಿಡ್ಕೊಳ್ರ, ನೀವು ಅಡ್ಡ ಉದ್ದ ಹಿಡ್ಕೊಳ್ಳಿ. ನೋಡ್ರ ಏನು ಕಂಡದ ಉದ್ದ ಹಿಡ್ಕೊಳ್ಳಿ. ಇನ್ನ ಮುನ್ನೆ